ಸ್ನೇಹಿತರೆ, ಈ ವಿಡಿಯೋದಾಗ ಉದ್ದಿನ ಬೆಳೆ ಅದ. ಈ ಬೆಳೆ ನೋಡಿದ್ರೆ ಪೂರ್ತಿ ಅರಿಶಿಣ ರೋಗ ಹಬ್ಬಡ್ತದ. ಅದಕ್ಕೆ ನಾವು ಏನು ಅನ್ಬೇಕಂದ್ರೆ ಹಳದಿ ನಂಜು ರೋಗ ಅನ್ಬೇಕು ಅಥವಾ ವೈರಸ್ ಅನ್ಬೋದು, ಮೊಸೈಕ್ ವೈರಸ್ ಅನ್ಬೋದು. ಈ ರೋಗ ಹೆಂಗೆ ಹರಡ್ತದಂದ್ರೆ ಬಿಳಿ ನೊಣಗಳು ಏನಿರ್ತಾವ ಆ ನೊಣ ರೋಗಗ್ರಸ್ತ ಗಿಡದ ಮೇಲಿಂದ ಬಂದು ಚಲೋ ಹೆಲ್ದಿ ಗಿಡದ ಮೇಲೆ ಕೂತು ಆ ರೋಗ ಒಂದರಿಂದ ಒಂದಕ್ಕೆ ಹರಡಿಸ್ತದೆ. ಇದರಿಂದ ಏನಾಗ್ತಾವಂದ್ರೆ ಎಲೆಗಳೆಲ್ಲ ಅರಿಶಿಣ ಕಲರ್ ಆಗಿ ಅವು ಕಾಯಿ ಮತ್ತು ಹೂವು ಆಗೋದ್ರದ್ದು ಬೆಳವಣಿಗೆ ಕುಂಠಿತ ಮಾಡ್ತಾವೆ. ಕಾಯಿ ಕಡಿಮೆ ಹಿಡಿಯೋದು ಅಥವಾ ಕಾಯಿ ಸಣ್ಣ ದಾಣಿ ಹಿಡಿಯೋದು ಇವೆಲ್ಲ ಆಗ್ತಾವೆ. ಇದು ಎದರ್ಲಿಂದ ಆಗ್ತಾವಂದ್ರೆ ಈಗ ಹೇಳ್ದಂಗೆ ಬಿಳಿ ನೊಣದಿಂದ ಆಗ್ತಾವೆ. ಬಿಳಿ ನೊಣಗಳು ಏನು ಮಾಡ್ತಾವ, ಇವು ಒಂದರಿಂದ ಒಂದಕ್ಕೆ ಹರಡ್ತಾವ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಪೆಸ್ಟಿಸೈಡ್ ಹೊಡಿಬೇಕು ಅಥವಾ ರೋಗಗ್ರಸ್ತ ಆಗಿದ್ದು ಎಲೆಗಳು ತೆಗೆದು ಹಾಕಬೇಕು, ಕಿತ್ತು ಹಾಕಬೇಕು ಹೊಲದಿಂದ. ಅದಕ್ಕೆ ಈಗ ನಾವು ಎಕ್ಸ್ಪರ್ಟ್ ಜೊತೆ ಮಾತಾಡೋಣ. ಪ್ಲೀಸ್ ವಿಡಿಯೋ ಕೇಳಿ. ಕೆಲವೊಬ್ರು ಗಿಡ ಕಿತ್ತಬೇಕಂತಾರೆ, ಇದು ಹಸಿರಾಗಿದ್ದು ಅರಿಶಿಣ ಆಗಿದ್ದು. ಮತ್ತೆ ಜಾಸ್ತಿ ಆಗ್ತದೆ ಸರ್ ಅವು. ಆಮೇಲೆ ಇಷ್ಟು ದೊಡ್ಡ 4 ಎಕರೆ 5 ಎಕರೆ ಕಿತ್ತಂದ್ರೆ ಲೇಬರ್ ಅದಕ್ಕಿಂತ ಇದೆ ಕರೆಕ್ಟ್. ಇದೇನು ಮಷೀನ್ದಾಗ ಹೊಡೆದ್ರ ವೀಟಾ ವ್ಯಾಕ್ಸ್ ಅಂತ ಇದೇನು ಪೌಡರ್ ಅದಲ್ರಿ, ಇದು ಭಾಳ ಇಂಪ್ರೂವ್ಮೆಂಟ್. ಎಷ್ಟು ಎಲೆ ಒಣಗಿ ಎಲೆಗಳಿಗೆ ಹಸರು ಮಾಡ್ತದೆ ಸರ್. ವಿಟಾವ್ಯಾಕ್ಸ್ ಪವರ್ ಏನ್ರಿ? ಇದು ಒಂದು ಪ್ಯಾಕೆಟ್ ಹಾಕ್ಬರಕ್ಕೆ ಒಂದು ಬ್ಯಾರಲ್ಕ. ದನಕ ಕಂಪ್ನಿ ಇದೆ ಇದು. ಓಕೆ. ಇದು ಆ್ಯಕ್ಚುಲಿ ಇದು ಭಾಳ ಕೆಲಸ ಮಾಡ್ತದೆ ಸರ್ ಅದು. ಸರ್ ಇನ್ನೂ ಒಂದು ನೋಡಿ, ಈಗ ಭಾಳ ಹೊಲದಾಗ ಈಗ ಇಂಥದೇ ರೋಗ ಬಿದ್ದಂಥ ಔಷಧ ಹೊಡೆದು ಬಿಟ್ಟಾರ, ಮತ್ತೆ ಎಲ್ಲ ಒಣಗಿ ಅವರು ಸುಟ್ಟು ಹೋದಂಗೆ ಆಗ್ಯಾವ ಬೆಳೆಗಳು. ಔಷಧ ಹೊಡೆದ್ಮೇಲೆ ನೀರು ಬಿಟ್ಟರೆ ಸರ್, ಅಂದ್ರೆ ಅದು ಪೂರಾ ಹೀಟ್ ಆಗ್ಯದ ಸರ್. ಮತ್ತೆ ಏನು ಮಾಡ್ಬೇಕು ಅದಕ್ಕೆ? ಅದಕ್ಕೇನು ಮಾಡಕ್ಕೆ ಸಾಧ್ಯ ಇಲ್ಲ. ಅಲ್ಲ ಹಂಗಲ್ಲ, ಔಷಧ ಏನು ಮೊದಲು ನೀರು ಬಿಟ್ಟು ಆಮೇಲೆ ಔಷಧ ಹೊಡಿಬೇಕ್ರಿ? ಈಗ ನೀವು ನೀರು ಬಿಟ್ರಿ ಏನ್ ಇದಕ್ಕೆ? ನೀರು ಬಿಟ್ಟೇವ್ರಿ. ಓಕೆ, ನೀರು ಬಿಟ್ಟು ನಾವು ಔಷಧ ಹೊಡ್ಯಾಕ. ನೀರು ಎಂತ ನೀವು ಹೆಂಗೆ ನೀರು ಬಿಟ್ರಿ ನೀವು? ನೀರು ಬಿಟ್ಟೇವ್ರಿ. ಹೊಳಿ ನೀರೇ ಬಿಟ್ಟು ಸ್ಪ್ರಿಂಕ್ಲರ್ ಹಚ್ಚಿವ್ರಿ. ಸ್ಪ್ರಿಂಕ್ಲರ್ ಹಚ್ಚಿ ಮಿನಿಮಮ್ 6 hours 8 hours ಸ್ಪ್ರಿಂಕ್ಲರ್ ಹಚ್ಚಿವ್ರಿ. ಸ್ಪ್ರಿಂಕ್ಲರ್ ಹಚ್ಚಿ. ಭೂಮಿ ತೇವಾಂಶ ಸಾಕಷ್ಟು ಆಗ್ಯದ ರೀ. ತೇವಾಂಶ ಇದ್ದಾಗೆ ಇದು ಹೊಡಿಬೇಕು. ತೇವಾಂಶ ಇದ್ದಾಗೆ ಹೊಡಿಬೇಕು ರೀ. ಇಲ್ಲಾಂದ್ರೆ ಒಣ್ಕೊಂಡು ಬರ್ತದೆ. ಇದು ಎಷ್ಟು ದಿವ್ಸದ ಬೆಳೆ ಅದ ರೀ ಇದು ಉದ್ದು? ಇದು 3 ತಿಂಗಳು ರೀ. 9 days ಆಗ್ಯದ ರೀ. ಇದು ಮಷಿನ್ ಏನ್ರಿ? ಇದು ನಿಮ್ಮದು ಪೆಟ್ರೋಲ್ ಮಷಿನ್? ಇದು ಪೆಟ್ರೋಲ್ ಮೇಲೆ ನಡೀತದೆ? ಪೆಟ್ರೋಲ್ ಮೇಲೆ ನಡೀತದೆ ರೀ. ಇನ್ನು ಬ್ಯಾಟ್ರಿ ಸ್ಪ್ರೇ ಅಂತ ಬೇರೆ ಆಗ್ತಾವೆ ರೀ. ಇದು ಈಗ ಎಣ್ಣೆ ಹೊಡೆದ್ಮೇಲೆ ಸರ್ ಎಷ್ಟು ದಿನದಾಗ ನಾವು ಇದ್ರದ್ದು ಪಾಸಿಟಿವ್ ನೋಡ್ಬೋದು ರೀ? ಮಿನಿಮಮ್ ಒಂದು 5 ದಿನ ಸರ್. 5 ದಿನ, 1 ವಾರದಾಗ ನಿಮಗೆ ಇದ್ರದ್ದು ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಇದೇ ವೀಟಾ ವ್ಯಾಕ್ಸು ಮತ್ತು ಕೊರೋಜಿನ್ ನಾವು ಕಬ್ಬಿಗೆ ಹೊಡೆದಿದ್ದೇವಲ್ರಿ, ಎಲ್ಲಿ ಒಣಗೋ ಟೈಮ್ನಾಗ ನಾವು ಇದು ಹೊಡೆದೇವ್ರಿ. ಐನ್ ಬಿಸಿಲಿದ್ದಾಗ ಹೊಡೆದೇವ್ರಿ. ಆಲ್ರೆಡಿ ಕಬ್ಬು ಚೇಂಜ್ ಆಗ್ಯದ. ಕಬ್ಬು ಚೇಂಜ್ ಆಗ್ಯದ. ಅದು ವೀಟಾ ವ್ಯಾಕ್ಸ್ ಅದಕ್ಕೂ ಹೊಡಿಬೋದು ನಾವು? ಅದಕ್ಕೂ ಹೊಡಿಬೋದು. ಓಕೆ ಓಕೆ ಓಕೆ. ಸ್ನೇಹಿತರೆ, ಇದಿಷ್ಟು ಮಲ್ಕೋಡ್ ಡೈರೀಸಿಂದ. ಇನ್ನಷ್ಟು ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಮುಂದಿನ ವಿಡಿಯೋ ನೋಡಿ. ನಮಸ್ಕಾರ, ಧನ್ಯವಾದಗಳು.